ಇರಲಿಲ್ಲ ದುರಂತ ಏನು ಮಾಡ್ಲಿಕ್ಕೆ ಸಾಧ್ಯಲ್ಲ. ಇವೆಲ್ಲ ಇತಿಹಾಸಗಳದ ಘಟನೆಗಳೆಲ್ಲ ಇವು. ಅದನ್ನು ಇವತ್ತು ನಾವು ನೆನಪಿಸ್ಬೇಕಾಗ್ಯದ. ಇವರಿಬ್ಬರು ಜೋಡಿ ಕರ್ನಾಟಕದಲ್ಲಿ ಮಾತ್ರ ಮಿಂಚು ಸಾಧ್ಯತೆಗಳೆಲ್ಲ ಇದ್ದಾವೆ. ರೈತರು ನಂಬ್ತಾ ಇದ್ದಾರೆ. ಹಂಗಂತೇಳಿ ಎಲ್ಲರೂ ನಂಬ್ತಾ ಇದ್ದಾರೆ ಅಂತಲ್ಲ. ಯಾಕಂದ್ರೆ ಮೊನ್ನೆ 3300 ಆದಾಗೂ ಇಲ್ಲೇ ಮುದೂರು ಇದ್ರು ಎಲ್ಲ ಕಡೆ ರೈತರು ಇವರು ವಿರೋಧ ಮಾಡಿದ್ದು 3500 ಆಗ್ಬೇಕಾಯ್ತು ಅಂತ ಹೇಳಿದ್ದು ಸ್ವತಃ ಅವರು ಒಪ್ಕೊಳ್ತಾರೆ ಆ ಮಾತನ್ನು. ಈಗ ನಾವು ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ ಅಂಥ ಎಲ್ಲ ಯಾರು ವಿರೋಧ ಮನಸ್ಸಾಗಿರ್ತದಲ್ಲ ಅವ್ರಿಗೆ ಇವರಿಬ್ಬರು ಬಿಂಬಿಸೋದು ಏನಪ್ಪ ಅಂದ್ರೆ ಹೇಳ್ತಾರೆ ಬಿಡ್ರಿ, ಬುದ್ಧಿವಂತರಿರ್ತಾರೆ ಇಲ್ಲ ಅಂತೆಲ್ಲ. ನಾವು ರಾಜಕೀಯ ಮಾಡತ್ತಾ ಇಲ್ಲ, ಮಾಡೋಕೆ ಹೋಗೋದಿಲ್ಲ, ಅದ್ರ ಅವಶ್ಯಕತೆ ಇಲ್ಲ, ಅನಿವಾರ್ಯ ಬಂದ್ರೆ ಬಿಡುವುದಿಲ್ಲ. ಬೇಕಿದು ದಿಟ್ಟತನ. ರಾಜಕೀಯ ಕೆಟ್ಟಿಲ್ಲ ರೀ, ನಾವು ಕೆಡಿಸಿವಿ ಅದನ್ನು ಹೋಗಿ ಹೇಳಿದ್ರು ನಿಮಗೆ. ಧರ್ಮದೊಳಗೆ ರಾಜಕೀಯ ಹೋಗಿ ಕೆಡಿಸಿದ್ರು. ಹೀಗಾಗಿ ಅನೇಕ ಸ್ವಾಮಿಗಳು ಮಾತಾಡ್ತಾನೆ ಇಲ್ಲ. ಭಾಳ ಸ್ವಾಮಿಗಳಿದ್ದಾರೆ, ಎಲ್ಲರೂ ಬಿಟ್ಟಿದ್ದಾರೆ. ಆದರೂ ಯಾಕೋ ಅವನು ವ್ಯಾಮೋಹ ಕಾಣ್ತದೆ ಇದ್ರದ್ದು. ಹೀಗಾಗಿ ಅವರು ತಮ್ಮ ಮಠ ಉಳಿಸ್ಕೊಳಗೋ ಮತ್ತದಕ್ಕೋ ಎದಕ್ಕೋ ಏನು ಕಾರಣ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಆದರೆ ಅವರೆಲ್ಲರೂ ಒಂದು ರೀತಿಯಿಂದ ಏನೋಪ್ಪ ಅವ್ರ ಸವಾಸ ನಮಗೆ ಹಾಕ್ರಿ ಅನ್ನುವಂಗಿದ್ದಾರೆ. ಆದರೆ ಈ ಸ್ವಾಮಿ ಕಂಡದ್ದೇನಪ್ಪ ನಮ್ಮಲ್ಲ, ಈ ಗುರೂಜಿ ಎಲ್ಲ ಅಸತ್ಯವನ್ನು ಕಂಡಾಗ ಅಥವಾ ತಮ್ಮ ವಿರುದ್ಧ ಏನಾದರೂ ಒಂದು ತಪ್ಪುಗಳನ್ನು ಮಾತಾಡಿದಾಗ ಆಗಿರೋ ಅಥವಾ ಸಮಾಜ ಕೆಟ್ಟಾಗುವ ಸಂದರ್ಭದಲ್ಲೇ ದಡಾಡಿಸಿ ಮಾತಾಡ್ತಾರೆ. ಇಲ್ಲಿ ಇಂದಿನ ರಾಜಕಾರಣದ ದೋಷಗಳನ್ನ ಎತ್ತಿ ಹೇಳ್ತಾ ಇದ್ದಾರೆ. ನೀವು ಬೇಕಾದ ಗಳಿಸೋರಪ್ಪ, ಬಡ್ಕೊಡ್ರಪ್ಪ, ಮಾಡಪ್ಪ ಅನ್ನುವಲ್ಲೇ ಭಾಳ ಒಂದೇನಪ್ಪ ಅಂತ ನೂನೋದ ಸಂಕಟೋದ ಜೊತೆಗೆ ಮತದಾರರಿಗೆ ಎಚ್ಚರ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಯಾಕೆ ಈ ಮಾತನಿಗೆ ಮಾತಾಡ್ಬೋದು ಅಂತಂದ್ರೆ ಇವರಿಬ್ಬರು ಬೆಳೀತಿರುವಂಥ ನಾಯಕರು. ಒಂದೇದು ದೊಡ್ಡ ಮನಸ್ಸದವರಲ್ಲ, ಅದು ಭಾಳ ಮಹತ್ವದ. ಯಾರಾದರೂ ನಾಯಕರಾಗಿರಪ್ಪ, ಆದ್ರೆ ವ್ಯವಸ್ಥೆ ಬದಲಾಗಲಿ ಅಂತೇಳಿ ಈ ವ್ಯವಸ್ಥೆಗೆ ಬೆನ್ನತ್ತಬೇಕು ಅವರು. ಯಾವುದೋ ಒಂದು ಬೆಳಗಾವಿ ಜಿಲ್ಲೆ ರಾಜಕಾರಣಿಗಳು ಇನ್ನೊಂದು ಜಿಲ್ಲೆ ರಾಜಕಾರಣಿಗಳು ಇರಲಿ, ಟಾರ್ಗೆಟ್ ಇರಬೇಕು, ಗುರಿ ಇರಬೇಕು, ಇಲ್ಲ ಅಂತಲ್ಲ. ಆದರೆ ಅವರಂತಲ್ಲ, ಇಡೀ ರಾಜ್ಯ ತುಂಬ ಅಂಥವ್ರಿದ್ದಾರೆ. ದಕ್ಷಿಣಕ್ಕೆ ಹೋದ್ರೆ ಹೇಳಿ ದೇವೇಗೌಡರು ಅವ್ರ ಮಕ್ಕಳು ಅವರ ಕಾಣ್ತಾರೆ ಹೇಳೋದ್ರಲ್ಲ. ಅಂತ ನಮ್ಮ ಏನೋ ತಪ್ಪಿ ಸಿದ್ದರಾಮಯ್ಯನೋ ಇದನ್ನು ಮತ್ತೆ ಹೇಳಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯರು ನಿಜವಾಗಿಯೂ ಪ್ರಾಮಾಣಿಕ ವ್ಯಕ್ತಿ ಅಂತ ನಮಗೂ ಅನಿಸ್ತದೆ. ಹಿಂದಿಂದಾಗಲಿ ಅವಾಗಲಾದರೂ ಅಭ್ಯಾಸ ಮಾಡ್ತಾ ಬಂದಿದ್ವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಜೊತೆಗೆ ಅವ್ರ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಅದರಿಂದ ನಮ್ಮ ಗೋಪಾಲಗೌಡರು, ಶಾಂತವೇರಿ ಗೋಪಾಲಗೌಡರ ಜೊತೆಗೆ ಸಂಬಂಧಿಸಿದಂಥ ಅವ್ರ ಶಿಷ್ಯರು ಒಳ್ಳೆಯ ವಿಚಾರಧಾರೆ ಮನುಷ್ಯರನ್ನ. ಆದರೆ ಅನಿವಾರ್ಯವಾಗಿ ಇವತ್ತು ರಾಜಕೀಯ ವ್ಯವಸ್ಥೆ ಎಷ್ಟು ಕೆಟ್ಟ ಹೋಗ್ಬಿಟ್ಟದಪ್ಪ ಅಂತಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಭ್ರಷ್ಟ ಆಗಬೇಕಾಗ್ಯದ. ಮತ್ತು ದುಡ್ಡು ತೊಗೊಳೋದು ವ್ಯವಹಾರ ಆಗೋದಿಲ್ಲ, ದುಡ್ಡು ಕೊಡೋದು ವ್ಯವಹಾರ ಆಗೋದು ಇವತ್ತು ಗಚ್ಚ ಹಾಕಿ ಕೂತ್ಬಿಟ್ಟದೆ ಎಲ್ಲರ ತಲೆ. ಮತ್ತು ನಾವು ಮತದಾರ ಹಂಗಾಗಿಬಿಟ್ಟಿವಿ. ಇಲೆಕ್ಷನ್ ಬಂದ್ರೆ ಎಷ್ಟು ಹರ್ಕೊಂಡು ನಂತರ ನೋಡಿ ಹೀಗಾಗಿ ಈ ರೀತಿ ಬಂದಿದ್ದೀವಿ. ಇವತ್ತು ರೈತಗೆ ಮಾರ್ಕೆಟ್ ಸಿಗ್ತಾನೆ ಇಲ್ಲ, ಸಿಗೋದು ಇಲ್ಲ. ಇದೇ ರಾಜಕಾರಣ ಉಳಿತಂದ್ರೆ ಎಂದೂ ಇವ್ರು ಮಾರ್ಕೆಟ್ ಸಿಗೋದಿಲ್ಲ. ನಮಗೆ 300 ಕೊಟ್ಟಾರೆ, 3300 ಇಸ್ಕೊಂಡಿವಲ್ಲ, ಇಷ್ಟ ಸಮಾಧಾನ ಮಾಡ್ಬೇಕಲ್ಲ, ಮತ್ತೇನೂ ಇಲ್ಲ. ಈ ಯಾವುದೂ ಕಾಂಗ್ರೆಸ್ ರಾಜಕಾರಣ ಇರಲಿ, BJP ರಾಜಕಾರಣ ಇರಲಿ, JDS ರಾಜಕಾರಣ ಇರಲಿ, ದೇಶದ ಎಲ್ಲ ಇವತ್ತಿನ ರಾಜಕೀಯ ಅದಲ್ಲ, ಎಲ್ಲನೂ ಇದೆ. ದುಡ್ಡು ಗಳಿಸೋದು, ಆ ದುಡ್ಡಿಂದ ಆಳೋದು, ಇಷ್ಟು ತಲೆ ಇಲ್ಲದ್ರಿ. ನಾವು ಒಳ್ಳೇದು ಮಾಡಬೇಕು, ಮತ್ತೇನು ಮಾಡಬೇಕು ಅಂತಲ್ಲ, ಪರ್ಸೆಂಟೇಜ್ ವ್ಯವಹಾರಗಳೆಲ್ಲ. ಹೀಗಾಗಿ ಈ ದಿಶೆಯಲ್ಲಿ ಹೋಗಲಾರದ ನಮ್ಮ ಇವತ್ತು ಯಾಕೆ ಪರ್ಟಿಕ್ಯುಲರ್ ಅದ ಒಂದು ಮಾತಾಡೋಕೆ ವಿಚಾರಕ್ಕೆ ಬಂದಿದ್ದೀನಪ್ಪ ಅಂತಂದ್ರೆ, ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅತ್ಯಂತ ಭಾಳ ಬ್ರಹ್ಮಚಾರಿ, ಪ್ಲೇಟು ಹೇಳಿದಂಗೆ ಇದ್ದಾರೆ. ಸ್ವತಃ ಅವ್ರು ಹೇಳ್ಕೊಳ್ತಾರೆ. ಅದಿರಲಿ, ಏನೋ ಆಗಲಿ, ಮುಂದೆ ಗ್ರಸ್ತರಾಗಲಿ ಮತ್ತೇನೋ ಆ ಪ್ರಶ್ನೆ ಇರಲಿಲ್ಲ. ಆದರೆ ಇವತ್ತು ಅವ್ರ ಮನೋಸ್ಥಿತಿ ಇದಲ್ಲ, ಈ ಮನೋಸ್ಥಿತಿ ಏನಾಗಬೇಕಾಗಿದೆ ಅಂದ್ರೆ ಹೆಂಗೆ ಅದಾರ, ಜನರ ಜೊತೆಗೆ ಅದಾರ, ಪ್ರತಿಯೊಬ್ಬನ ರೈತನ ಮನೆಗೆ ಹೋಗ್ಬಿಡ್ಬೇಕು. ಜೊತೆಗೆ ಈ ಮೂಮೆಂಟ್ದೊಳಗೆ ಇಲ್ಲಿ OBC